ಕೊಡಂಗಿದ್ರೆ ಕೊಡ್ರಿ, ಗೊತ್ತಾಯ್ತಲ್ಲ? ಏನ್ ಮಾಡ್ತೀರಾ? ಎಫ್ಐಆರ್ ಹಾಕ್ತೀರಾ? ಎಲ್ಲರೂ ಮಾತಾಡೋದು ಏನಾರ ಕಂಪ್ಲೇಂಟ್ ಮಾತಾಡಿ, ಯಾರು ಬೇಕು ಅವ್ರು ಮಾತಾಡಿ. ಪೊಲೀಸರು ಇರಬೇಕು. ಇಲ್ಲ ತಾಳ್ಮೆ ಇಲ್ಲ, ಎಲ್ಲರ ಮೇಲೆ ಕೇಸ್ ಹಾಕಿ ಒಳಗಡೆ ಹಾಕ್ತೀನಿ, ಬೇರೆ ರೀತಿ ಆಗ್ತದೆ ಅಂತ ಹೇಳಿದ್ರೆ ನಾವು ರೆಡಿ ಇದ್ದೀವಿ. ನೀವು ಏನ್ ಕೇಸ್ ಬೇಕಾದ್ರೂ ಹಾಕಿ, ಆಮೇಲೆ ನಾವು ಫೇಸ್ ಮಾಡಿ ನಾವು ಪೊಲೀಸ್ ಬರ್ತಾರೆ. ಅವ್ರು ಏನ್ ತೀರ್ಮಾನ ತಗೊಂತಾರ ಆ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರ್ತೇವೆ. ಸುಳ್ಳು ಕಂಪ್ಲೇಂಟ್ ನಮ್ಮ ಮೇಲೆ ಕೊಟ್ಟು ಎಫ್ಐಆರ್ ಹಾಕಿದ್ದಾರೆ. ಹೌದಾ? ಎಲ್ಲ ಇರೋ ಬೆಂಗಳೂರಲ್ಲಿರೋನು ನಾವು ಟ್ರೆಸ್ಪಾಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇವರಿಗೆ ಏನು ಸರ್ಕಾರದ ಜಮೀನು 140. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. 8.5 ಎಕರೆ ಇದೆ. ಅದಕ್ಕ ಕಾಲುವೆ ಬಂದ್ ಮಾಡಿದ್ದಾರೆ, ಕೆರೆ ಬಂದ್ ಮಾಡಿದ್ದಾರೆ, ಅಲ್ಲ ಇದು ದಾರಿಗಳು ಬಂದ್ ಮಾಡಿದ್ದಾರೆ. ರೈತರಿಗೆಲ್ಲ ತೊಂದರೆ ಆಗಿದೆ. ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಇದುವರೆಗೂ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ನಾವು ಸಾರ್ವಜನಿಕರ ಪರವಾಗಿ ಬಂದಿದ್ದಕ್ಕೆ ಮಂಜುನಾಥ್ ಗೌಡ್ರ ಮೇಲೆ ನನ್ನ ಮೇಲೆ ಎಫ್ಐಆರ್ ಹಾಕಿದ್ರೆ ಇನ್ನು 4 ಹಾಕಿ ನಾವು ತಲೆ ಕೆಡ್ಸ್ಕೊಳಲ್ಲ. ಅದು ನಾವು ಹೋಗಿರೋದು ಗ್ರಾಮ ಠಾಣಕ್ಕೆ, ನಾವು ಟ್ರೆಸ್ಪಾಸ್ ಅಂತಾರೆ. ಟ್ರೆಸ್ಪಾಸ್ ಪದಕ್ಕೆ ಅರ್ಥ ಗೊತ್ತಿರೋ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಗೆ ಇವತ್ತು ಹಾಕಿದ್ದಾರೆ. ಖಾಸಗಿ ಅವ್ರ ಸ್ವಂತ ಜಮೀನಿಗೆ ನಷ್ಟ ಮಾಡಿದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕಲಿ. ನಾವು ಹೋಗಿರೋದು ಅಬೆಕೋಟೆ ಸ್ಕೂಲ್ ಜಮೀನ್ಗೆ ಹೋಗ್ಬೇಕಂದ್ರೆ 7 ದಾರಿ ಇದೆ. 7 ದಾರಿ ಸರ್ಕಾರಿ ದಾರಿಯಲ್ಲೇ ಹೋಗಿರೋದು. ಸರ್ಕಾರಿ ದಾರಿಯಲ್ಲಿ ಹೋಗಿ ಸ್ಕೂಲ್ ಜಮೀನು 50 ಎಕರೆ 26 ಗುಂಟೆನ ವೀಕ್ಷಣೆ ಮಾಡ್ಕೊಂಡು ಸ್ಕೂಲ್ನ ವೀಕ್ಷಣೆ ಮಾಡ್ಕೊಂಡು ಬಂದಿರೋದು. ಹೌದಾ? ಇದೇ ಡೆಪ್ಟಿ ಕಮಿಷನರು 5 ಜನ ಅಧಿಕಾರಿಗಳನ್ನ ಆಯೋಜನೆ ಮಾಡಿ ಒಂದು ಕಮಿಟಿ ಮಾಡಿ, ಕಮಿಟಿಯಲ್ಲಿ ಪ್ರೂವ್ ಆಗಿದೆ 31 ಎಕರೆ ಸರ್ಕಾರಿ ಬಂಜರು ಭೂಮಿ ಅಂತ ಅವರೇ ಹೇಳಿದ್ದಾರೆ. ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ನಾವು 50 ಎಕರೆ 26 ಗುಂಟೆ ಮೈಸೂರು ಗೌರ್ಮೆಂಟ್ಗೆ ಗವರ್ನರ್ ಹೆಸರಲ್ಲಿ ಗಿಫ್ಟ್ ಡೀಡು 6/8/1955 ಇಸ್ವಿಯಲ್ಲಿ ಮಾಡಿದ್ದಾರೆ. ಇವತ್ತು ಇದೇ ಕಮಿಟಿ ಮಾಡಿ ಡೆಪ್ಟಿ ಕಮಿಷನರು 31 ಎಕರೆ 3/1 3/2 31 ಎಕರೆನ ಸರ್ಕಾರಿ ಬಂಜರು ಅಂತ. ಆಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಆದೇಶದಲ್ಲೇ ಇದೆ 98 ಎಕರೆ ಇವತ್ತು ಸರ್ಕಾರಿ ಗೋಮಾಳ ಅಂತಿದೆ. ಅದು ಅಧಿಕಾರಿಗಳಿಗೆ ಕೊಟ್ಟರೆ ಓದಷ್ಟು ವ್ಯವಧಾನ ಇಲ್ಲ. ಸರ್ಕಾರದ ಜಮೀನಲ್ಲಿ ನಾವು ಹೋಗಿದ್ದಕ್ಕೆ, ಸರ್ಕಾರಿ ದಾರಿಯಲ್ಲಿ ಹೋಗಿದ್ದಕ್ಕೆ ಇವತ್ತು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ವಿನಾಕಾರಣ ನಮ್ಮನ್ನ ತೇಜೋವಧೆ ಮಾಡೋದಕ್ಕೆ, ನಮಗೆ ಮರ್ಯಾದೆ ಕಳೆಯೋದಕ್ಕೆ ಮಾಜಿ ಶಾಸಕರಂತೆ ಒಬ್ಬ ನಾನು ವಕೀಲ್ 30 ವರ್ಷದಿಂದ ನಾನು ವಕೀಲಿಕೆ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ಇದುವರೆಗೂ ಜೀವನದಲ್ಲಿ ಎಫ್ಐಆರ್ ಇಲ್ಲ. ಓಂ ಪ್ರಕಾಶ್ ಗೌಡ್ರು ಹಾಕಿದ್ದಾರೆ. ಅದಕ್ಕೆ ಸರಿಯಾದ ನೀವು ಮುಂದೆ ಕಾನ್ಸಿಕ್ವೆನ್ಸ್ ಫೇಸ್ ಮಾಡ್ಬೇಕಂತದ್ದು ಅಂತ ಹೇಳ್ತೀನಿ. ಇವತ್ತು ನೀವು 100 ಎಫ್ಐಆರ್ ಹಾಕಿ ನಾವು ಭಯ ಪಡೋರು ಯಾರು ಇಲ್ಲ, ಇಲ್ಲೇ ಮಲಗ್ತೀವಿ.
SP ಬರ್ಲಿ, IG ಬರ್ಲಿ, ಕಮಿಷನರ್ ಬರ್ಲಿ, IG ಬರೋವರೆಗೂ ಯಾರು ಎದ್ದೇಳಲ್ಲ. ನಿಮ್ಮ ಎದುರಿಗೆಗೆ ನಾವ್ಯಾರು ಭಯಪಡಲ್ಲ. ನಮ್ಮನ್ನ ಅರೆಸ್ಟ್ ಮಾಡಿ ಎಷ್ಟು ಕೇಸ್ ಹಾಕ್ತಾರೆ ಎಲ್ಲ ರೆಡಿ IG ಬರೋವರೆಗೂ ಎದ್ದೇಳಲ್ಲ. ಒಂದ್ ನಿಮಿಷ ಎಲ್ಲ ಬಿಜೆಪಿ ಮುಖಂಡರಿಗೆ ಮಂಜುನಾಥ್ ಗೌಡ್ರ ಬೆಂಬಲಿಗರಿಗೆ ಮೀಡಿಯಾ ಮುಖ ತಿಳಿಸ್ತೇನೆ. ಪ್ರಥಮವಾಗಿ ನಾವು 3-4 ದಿನದಿಂದ ನಮ್ಮ DYSP ಸಾಹೇಬರ ಚೇಂಬರ್ಗೆ ಹೋಗಿ ಮಂಜುನಾಥ್ ಗೌಡ್ರು ಅಲ್ಲಿ ವಾಸ್ತವಾಂಶ ಅಧ್ಯಕ್ಷರು ಮಂಜುನಾಥ್ ಗೌಡ್ರು ವಿಚಾರಣೆ ನಡೆಸಿದ್ರು. ಇವತ್ತಿಲ್ಲಿ ಫಸ್ಟು ನಮ್ಮ ಅಹವಾಲು ಸ್ವೀಕರಣಕ್ಕೆ ನಮ್ಮ ದುಃಖ ದುಮ್ಮಾನಗಳು ಆಲಿಸಲಿಕ್ಕೆ ನಮಗೆಲ್ಲ ಮೊದಲೇ DYSP ಸಾಹೇಬರು ಬಂದಿದ್ದಕ್ಕೆ ದಯವಿಟ್ಟು ಅವ್ರಿಗೆ ನಮ್ಮೆಲ್ಲರ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತೇನೆ. ಮಾಸ್ತಿ ಪೊಲೀಸ್ ವಾಸ್ತವಾಂಶ DYSP ಸಾಹೇಬರಿಗೆ ಗೊತ್ತಿಲ್ಲ. ಗೊತ್ತಿದೆ. ಏಕಾಏಕಿ ಜನ ಜಮಾ ಮಾಡಲಿಲ್ಲ. ಆ ಹಳೆ ಪಾಳ್ಯ ಏನ ಅಗಲಕೋಟೆ ಜಮೀನ್ ಪಕ್ಕದಲ್ಲಿ ಓಡಾಡ್ತಕ್ಕಂಥ ಹಸುಗಳು ಮೇಯಿಸ್ತಕ್ಕಂಥ ರೈತರ ಮೇಲೆ ಪ್ರಥಮವಾಗಿ FIR ಮಾಡಿದ್ರು. ಅಲ್ಲಿ ಓಡಾಡ್ತಕ್ಕಂಥ ರೈತರ ಮೇಲೆ FIR ಮಾಡಿದ್ರು. ಅವತ್ತು ನಾವ್ ಯಾರು ಬೇಡಲಿಲ್ಲ, ಸಾಹೇಬರ್ ಗೌರವ ಕೊಟ್ಟು ಸುಮ್ಮನೆ ಇದ್ರಿ. ಇವತ್ತು ಇಡೀ ಭ್ರಷ್ಟಾಚಾರಗಳಿಗೆ ಸಿಂಹ ಸ್ವಪ್ನವಾಗಿ ಶಾಲೆಗೆ ಜಾಗ ಉಳಿಸ್ಬೇಕು, ದಲಿತರಿಗೆ ಜಾಗ ಉಳಿಸ್ಬೇಕು, ಸರ್ಕಾರದ ಜಾಗ ಉಳಿಸ್ಬೇಕು ಅಂತ ಇಲ್ಲಿ ಮಂಜುನಾಥ್ ಗೌಡ್ರು ಅಧ್ಯಕ್ಷರಲ್ಲಿ ಭೇಟಿ ಕೊಟ್ಟಿತ್ತಪ್ಪ. ಟ್ರಸ್ಪಾಸ್ ಅನ್ನೋ ಪದ ಏನು? ಯಾವ್ದಾದ್ರು ವಸ್ತು ಹಾನಿ ಮಾಡಿದಾರಾ? ಯಾವ್ದಾದ್ರು ಜಮೀನಲ್ಲಿ ತಿಮ್ಮಕ್ಕಿ ಕಟ್ಕೊಂಡು ಹೋಗಿದ್ದಾರಾ? ಇವತ್ತೊಂದು ಮಾಜಿ ಶಾಸಕರ ಮೇಲೆ ಇಡೀ ರಾಜ್ಯದಿಂದ ಮೆಚ್ಚುಗೆ ಬರ್ತಾ ಇದೆ. ನಮ್ಮನೆಯಲ್ಲಿ ಮಕ್ಕಳಿದ್ದಾರೆ, ಒಂದು ಸರ್ಕಾರಿ ಜಮೀನು ಉಳಿಸ್ಲಿಕ್ಕೆ ಹೋಗಿದ್ದಕ್ಕೆ ಏಕಾಏಕಿ ರಾತ್ರಿ FIR ಮಾಡ್ತೀರಂದ್ರೆ ಇವತ್ತು ವ್ಯವಸ್ಥೆ ಎಲ್ಲಿಗೋಗಿದೆ? ನೀವು ಬಂದಿದ್ದೀರಿ ನಂಜಾಗ ಇದು ಮಂಜುನಾಥ್ ಗೌಡ್ರ ಮೇಲೆ TB ಕೃಷ್ಣಣ್ಣವ್ರ ಮೇಲೆ ಮಾಡಿರ್ತಕ್ಕಂಥ FIR ಅನ್ನು ವಜಾ ಕಳಿಸ್ಬಿಟ್ಟೋಗಿ, ಇಲ್ಲ ನಾವು ಕೊಡ್ತಕ್ಕಂಥವ್ರ ಮೇಲೆ FIR ಮಾಡಿಬಿಟ್ಟೋಗಿ. ನೋಡಿ, ಈಗ ಇದರಲ್ಲೇ ಇದೆ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಆದೇಶ FIR ಮಾಡಿರಕ್ಕಂತ ಏಕಪಕ್ಷೀಯ ಹಾಗೂ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಾ ಇರಕ್ಕಂತ ಸರ್ಕಾರ ಇನ್ಸ್ಪೆಕ್ಟರ್ಗೆ ಹೇಳಿದ್ದಕ್ಕಾರ ಇನ್ನ ಒಂದು ಸಾರಿ ಹೇಳಿ, ನ್ಯಾಯ ನೀತಿ ಧರ್ಮಕ್ಕೆ ಸಾಮಾಜಿಕ ಹೋರಾಟಕ್ಕೆ ಬಡವರ ದೀನದಲಿತರ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇರಕ್ಕಂತ ಮಂಜುನಾಥರ ವಿರುದ್ಧ FIR ಹಾಕಿರೋ ಅಂತ ಈ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದಕ್ಕಾರ ಬೇಕೇ ಬೇಕು, ಬೇಕೇ ಕಾಂಗ್ರೆಸ್ ಏಜೆಂಟ್ ತೊಲಗಲಿ ತೊಲಗಲಿ